ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ಜ್ಞಾನಿಸಿಕೊಳ್ಳೋಣ. ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಇವತ್ತು ಯಾವುದು ನಮಗೆ ತಿಳಿಸ್ಬೇಕಂತ ಇದ್ದಾರೋ, ಯಾವುದ್ರ ಮುಖಾಂತರವಾಗಿ ನಮಗೆ ಏನನ್ನು ಹೇಳ್ಕೊಡ್ಬೇಕು, ಏನನ್ನು ತಿಳಿಸ್ಬೇಕು ಮಕ್ಕಳಿಗೆ ಎಂದು ಅವರು ಆಸೆ ಪಡ್ತಾ ಇದ್ದಾರೆ. ಅವರು ಆ ದಾಹದಿಂದ ಇದ್ದಾರೋ ಪ್ರಿಯರೇ, ಅದನ್ನು ನಾವಿವತ್ತು ಧ್ಯಾನಿಸಿಕೊಳ್ಳೋಣ. ಕೀರ್ತನೆಗಳು 18ನೇ ಅಧ್ಯಾಯ 26ನೇ ವಚನ. ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ. ಹಲ್ಲೆಲೂಯಾ. ಸೊ ಇಲ್ಲಿ ದೇವ್ರು ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ ಅಂತೆ. ನೀನು ಎಷ್ಟು ಶುದ್ಧತೆಯಿಂದ ಇದೆಯಲ್ಲ ಅಂತ ಮುಖ್ಯ ಆಗುತ್ತೆ. ಹಲ್ಲೆಲೂಯಾ. ನಿನ್ನ ಯಾವುದ್ರ ಮುಖಾಂತರ ಶುದ್ಧತೆಯಿಂದ ಇದೆಯಾ? ಶುದ್ಧತೆ ಅನ್ನೋದೇನು? ಪರಿಶುದ್ಧನಾಗಿರುವುದು ಅಂತ ಅಂದರೆ ಏನು? ಹಲ್ಲೆಲೂಯಾ. ಪರಿಶುದ್ಧತೆಯಿಂದ ಎಲ್ಲಿಂದ ಬರುತ್ತೆ ಪರಿಶುದ್ಧತೆ? ನನಗೆ ಓಕೆ, ನಾನು ಪರಿಶುದ್ಧಳಾಗಿ ಬದಲಾಗಬೇಕು ಅಂತ ಇದ್ದೀರಾ ಬ್ರದರ್ ಆ್ಯಂಡ್ ಸಿಸ್ಟರ್. ಬಟ್ ಯಾವ ರೀತಿಯಾಗಿ ನಾನು ಪರಿಶುದ್ಧತೆ ಇರಬೇಕು? ಪರಿಶುದ್ಧತೆಯಿಂದ ಇರಬೇಕಂದ್ರೆ ನನ್ನಲ್ಲಿ ಮೊದಲು ಏನು ಚೇಂಜ್ ಆಗಬೇಕು, ನಾನು ಏನು ಥಾಟ್ಸ್ ಬದಲಿಸಬೇಕು, ಅದನ್ನು ನಾವು ಗ್ರಹಿಸಿಕೊಳ್ಳೋಣ. ಹಲ್ಲೆಲೂಯಾ. ಅದನ್ನು ನಾವು ಗ್ರಹಿಸಿಕೊಂಡಾಗಲೇ ದೇವರು ನಿನ್ನೊಟ್ಟಿಗಿರ್ತಾನೆ. ಪರಿಶುದ್ಧ ಆತ್ಮದಿಂದ ನೀನು ಪರಿಶುದ್ಧತೆ ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನಿಂದನೇ, ಪವಿತ್ರಾತ್ಮನಿಂದ ನಮಗೆ ಪರಿಶುದ್ಧತೆ ಅನ್ನೋದು ತಿಳಿದು ಬರ್ತದೆ. యేసయ్యా నీ పని చెయ్యుట అనునిత్యము నాకు నేర్పుమయ్యా. యేసయ్యా నీ పని చెయ్యుట అనునిత్యము నాకు నేర్పుమయ్యా. ఏ క్షణమైనా, ఏ దినమైనా, ఏ గడి అయినా, ఎంత రాత్రిరైనా. హల్లెలూయా. ಸೊ ಪ್ರತಿದಿನವೂ ಕೂಡ ದೇವರು ಮಾಡುವ ಕಾರ್ಯವನ್ನು ನೀನು ಕಲಿತುಕೋ. ಆತನು ನಿನಗೆ ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ. ಯಾವ ಮುಖಾಂತರ ಕಲಿಸಿಕೊಡ್ತಾನೆ? ನಿನ್ನೊಟ್ಟಿಗೆ ಮಾತಾಡ್ತಾನೆ ಪ್ರಿಯರೇ. ಮಗನೇ, ಈ ದಾರಿಗೆ ಹೋಗ್ತಾ ಇದೀಯಾ? ಇದು ತಪ್ಪು. ಮಗಳೇ, ಈ ದಾರಿಗೆ ಹೋಗ್ತಾ ಇದೀಯಾ? ನೋಡು, ಸರಿಯಾದ ಮಾರ್ಗವನ್ನು ಗ್ರಹಿಸಿಕೋ ಅಂತೇಳಿ ನಮಗೆ ಆತನು ಬೆದರಿಕೆ ಕೊಡ್ತಾನೆ, ಭಯಪಡಿಸ್ತಾನೆ. ಯಾಕೆ ಭಯಪಡಿಸ್ತಾನೆ? ನಾವು ಯೋಚನೆ ಮಾಡ್ತೇವೆ ಪ್ರಿಯರೇ, ನಮಗೆ ದೇವರು ನಿನಗೆ ಶುಭವು ಉಂಟಾಗುತ್ತದೆ, ನಿನ್ನ ನಾನು ಕಾಪಾಡುತ್ತೇನೆ ಅಂತ ಎಷ್ಟೆಷ್ಟು ಅನೇಕ ವಾಕ್ಯಗಳು ಬಂದುಬಿಟ್ರೆ ಸಾಕು, ನಾವೇನು ಮಾಡ್ತೇವೆ? ತುಂಬ ಸಂತೋಷದಿಂದ ಗ್ರಹಿಸಿಕೊಳ್ತೇವೆ, ಅದನ್ನು ನಾವು ಅಂಗೀಕರಿಸ್ಕೊಳ್ತೇವೆ. ನಾನು ನಿನ್ನ ಜೊತೆಗಿದ್ದೇನೆ, ನಿನ್ನನ್ನು ಕಾಪಾಡ್ತೇನೆ, ನೀನು ಭಯಪಡಬೇಡ, ನಿನಗೆ ನಾನು ಯಶಸ್ವಿ ಕೊಡ್ತೇನೆ, ನಾನು ನಿನ್ನ ಜೊತೆಗಿರ್ತೇನೆ, ಜೀವನ ಪೂರ್ತಿ ನಾನು ನಿನ್ನ ಜೊತೆಗಿರ್ತೇನೆ ಅಂತ ಎಲ್ಲವೂ ಕೂಡ ಆತನು ವಾಕ್ಯ ಹೇಳ್ತಾ ಇರ್ತಾನೆ. ಅವು ಎಲ್ಲ ವಾಕ್ಯ ಕೂಡ ನಾವು ಗ್ರಹಿಸಿಕೊಳ್ತೇವೆ. ಹಲ್ಲೆಲೂಯಾ. ಗ್ರಹಿಸಿಕೊಂಡು ನಮ್ಮ ಹೃದಯದಲ್ಲಿ ಹಾಕ್ಕೊತೇವೆ. ಸೊ ನಾವಿಲ್ಲಿ ಏನು ಮಾಡ್ತೇವೆ? ದೇವರು ಒಂದು ವೇಳೆ ನೀನು ಈ ದಾರಿಗೆ ಹೋಗ್ತಾ ಇದ್ದೀಯಾ, ಇದು ತಪ್ಪಾದ ದಾರಿ, ಮೊದಲು ನೀನು ಗ್ರಹಿಸಿಕೋ ಅಂತ ದೇವರು ನಮಗೆ ಹೇಳಿದಾಗ ನಾವು ಬಿಟ್ಬಿಡ್ತೇವೆ ದಾರಿನ. ನಾವು ದಾರಿನೇ ಬಿಟ್ಬಿಡ್ತೇವೆ. ಯಾಕೆ? ಚೆನ್ನಾಗಿಲ್ವಾ? ಭಯ ಆಯಿತಾ? ದೇವರು ಹೇಳಿದ ಮಾತಕ್ಕೆ ಕೇಳಿ ನಿಮಗೆ ಏನು ಅನಿಸಿತು? ಅಯ್ಯೋ, ಈ ಥರ ಹೇಳ್ಬಿಟ್ರಾ, ಸರಿ ಬಿಡು, ನಾನು ಬಿಟ್ಟೇ ಬಿಡು ಅಂತ ದೇವರನ್ನ ಅಂತ ಏನಾದರೂ ಅನಿಸುತ್ತಾ? ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಯಾಕೆ ಹೇಳ್ತಾನೆ ಗೊತ್ತಾ? ನನ್ನ ಮಗಳು, ನನ್ನ ಮಗನು ದಾರಿ ತಪ್ಪಬಾರ್ದು. ಇವತ್ತು ದಾರಿ ತಪ್ಪಿದ್ದಾರೆ ಅಂದರೆ ನರಕದಲ್ಲಿ ದಾರಿ ಅವರಿಗಿದೆ. ಹಲ್ಲೆಲೂಯಾ. ಅದನ್ನು ಬಿಟ್ಟು ನಾನು ಪರಲೋಕದಲ್ಲಿ ಅವರಿಗೆ ದಾರಿ ಮಾಡಬೇಕಂತ ಕಾಯ್ತಾ ಇದ್ದೇನೆ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಈಗ ಪರಿಶುದ್ಧತೆಯಿಂದ ಇರಿಯೋದು ಯಾವ ಮುಖಾಂತರ? ಪ್ರತಿಯೊಬ್ಬರ ಕೈಯಲ್ಲೂ, ಯೌವನಸ್ಥರ ಕೈಯಲ್ಲೂ, ಎಲ್ಲರ ಕೈಯಲ್ಲೂ ಈಗ ಮೊಬೈಲ್ ಇದೆ. ಚಿಕ್ಕ ಮಕ್ಕಳಿಂದನೂ ಹಿಡಿದು ಕೈಯಲ್ಲಿ ಮೊಬೈಲ್ ಇದೆ. ಅದರಲ್ಲಿ ನಾವು ಯಾವುದನ್ನು ವೀಕ್ಷಣೆ ಮಾಡ್ತಿದ್ದೇವೆ? ಹಲ್ಲೆಲೂಯಾ. ಯಾವುದನ್ನು ಗ್ರಹಿಸಿಕೊಳ್ತಿದ್ದೇವೆ? ಯಾವುದನ್ನು ನಾವು ಹೃದಯದಲ್ಲಿ ಹಾಕ್ಕೊಳ್ತಾ ಇದ್ದೇವೆ? ನಾವು ನೋಡೋ ಕಣ್ಣು, ನಾವು ನೋಡೋ ದೃಷ್ಟಿನೂ ಕೂಡ ಯಾವ ರೀತಿಯಾಗಿದೆ ಅದನ್ನು ಮೊದಲು ಗ್ರಹಿಸಿಕೊಳ್ಬೇಕಲ್ವ? ಓಕೆ, ನಾನು ಕ್ರಿಸ್ತನಾಗಿದ್ದೇನೆ, ಎಲ್ಲನೂ ಮಾಡ್ತಾ ಇದ್ದೇನೆ. ಅವನು ಸಹಿತ ನಮಗೆ ಆಲೋಚನೆ ಗುಣ ಕೊಡ್ತಾನೆ ಪ್ರಿಯರೇ. ಸೊ ಈ ಥರ ಕೂಡ ಮಾಡು, ಈ ಥರ ಕೂಡ ನೋಡು. ನಿಮ್ಮ ದೇವ್ರು ಏನಲ್ಲ, ಕ್ಷಮಿಸ್ತಾನೆ. ಯಾಕೆಂದರೆ ಹೇಳಿದ್ರೆ ನೀನು ಹೋಗಿ ಸ್ವಲ್ಪ ನಾನು ಕ್ಷಮಿಸು ಅಂತ ಕ್ಷಮಿಸ್ತಾನಲ್ವ? ಹೋಗು, ಈ ಥರ ಮಾಡು ಅಂತ ಹೇಳ್ತಾನೆ. ಅವನು ಯಾಕೆ ಹೇಳ್ತಾನೆ ಗೊತ್ತಾ? ನಿನ್ನ ಪರಿಶುದ್ಧತೆಯನ್ನು
ಅವನು ಕಸಿದುಕೊಳ್ಳೋದಕ್ಕೆ, ಅಶುದ್ಧತೆಯಿಂದ ನಿನ್ನ ಮಾಡೋದಕ್ಕೆ. ಹಲ್ಲೆಲೂಯಾ. ನಿನ್ನ ಪರಿಶುದ್ಧಾತ್ಮದಿಂದ ತೆಗೆದಾಕಿಸಿ ಅವನು ನಿನ್ನ ಜೊತೆ ಸಂಬಂಧ ಬೆಳೆಸೋದಕ್ಕೆ. ದೇವರೊಟ್ಟಿಗೆ ಸಂಬಂಧವನ್ನು ಕಳೆದುಕೊಂಡು ಸೈತನ ಸಂಬಂಧ ಬೆಳೆಸ್ತೀಯಾ? ಪ್ರಿಯ ಸಹೋದರ ಸಹೋದರಿಯರೇ, ಸೈತನ ಸಂಬಂಧ ಬೇಕಾ ನಿನಗೆ? ದೇವರ ಸಂಬಂಧ ಬೇಕಾ? ಸೈತನ ಸಂಬಂಧ ಬೇಕು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಎಷ್ಟೋ ಅನೇಕ ಜನಗಳು, ಹಲ್ಲೆಲೂಯಾ, ಎಷ್ಟೋ ಅನೇಕ ಜನಗಳು ದಾರಿ ತಪ್ತಾ ಇದ್ದಾರೆ. ಅವ್ರನ್ನ ದಾರಿ ಸರಿ ಯಾರು ಮಾಡಬೇಕು? ನೀನೇ ಸೈತನ ಸಂಬಂಧ ಹೋದರೆ ದೇವರ ಸಂಬಂಧ ಮಾಡೋರು ಯಾರು? ನೀನೇ ದೇವರ ಸಂಬಂಧ ಬಿಟ್ಬಿಟ್ರೆ, ದೇವರ ಕೈ ಬಿಟ್ಬಿಟ್ರೆ ನಿನ್ನ ಕೈ ಹಿಡಿಯೋರು ಯಾರು? ನೀನು ಬೇರೆಯವ್ರನ್ನ ಯಾವ ರೀತಿಯಾಗಿ ಕೈ ಹಿಡಿತೀಯ ಅದನ್ನು ಮೊದಲು ನೀನು ತಿಳ್ಕೊಳ್ಬೇಕಲ್ವಾ? ಹಲ್ಲೆಲೂಯಾ. ಅದನ್ನು ಮೊದಲು ನೀನು ತಿಳ್ಕೊಳ್ಬೇಕಾಗಿದೆ. ನಿನ್ನ ಸೈತನ ತಪ್ಪಿಸೋದಕ್ಕೆ ಹಲವಾರು ಮುಖಾಂತರವಾಗಿ ಕೂಡ ಅವನು ಪ್ರಯತ್ನ ಪಡ್ತಾನೆ. ನೀನು ಎಷ್ಟೋ ಚೆನ್ನಾಗಿ ಅನನ್ಯತೆಯಿಂದ ಇರ್ತೀಯ. ಹಲ್ಲೆಲೂಯಾ. ಒಂದು ವೇಳೆ ಹೇಳ್ಬೇಕಂದ್ರೆ ನಿನಗೆ ಸೇವಕರ ಸಹಾಯ ಇಲ್ಲದಂತನೂ ಕೂಡ ನಾನು ತಿಳ್ಕೊಳ್ತೇನೆ, ದೇವರ ಒಟ್ಟಿಗೆ ನಾನು ಅನ್ಯೋನ್ಯತೆಯಿಂದ ಇರ್ತೇನೆ ಅಂತ ಹೇಳಿ ನೀನು ಇರ್ತೀಯ. ಆದರೆ ಏನಾಗುತ್ತೆ ಇಲ್ಲಿ? ಹಲ್ಲೆಲೂಯಾ. ಏನಾಗುತ್ತೆ? ಸೊ ದೇವರೊಟ್ಟಿಗೆ ಅನನ್ಯತೆಯನ್ನು ನೀನು ಕಳ್ಕೊಳ್ಳೋದಕ್ಕೆ ಸೈತನನ್ನು ಕೂಡ ಯಾರೋ ಒಬ್ಬರು ಸೇವಕರ ಮುಖಾಂತರನೂ ಕೂಡ ಅವನು ಪ್ರಯತ್ನ ಮಾಡ್ತಾನೆ. ಪ್ರಿಯರೇ, ಏನು ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇದ್ದೀರಾ? ಸೊ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಜನಗಳು ಹಾಗಂತೇಳಿ ನಾವು ಯಾರಿಗೂ ಸೇವಕರ ಮೇಲೆ ನಿಂದಿಸಬಾರ್ದು. ಅವರು ತುಂಬ ಒಳ್ಳೆಯವರು, ನಮಗೋಸ್ಕರ ಪ್ರಯಾಸ ಪಡ್ತಾರೆ, ನಮಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿರ್ತಾರೆ, ನಮಗೋಸ್ಕರ ನಮ್ಮ ಮಕ್ಕಳು ತಪ್ಪಿ ಹೋಗಬಾರ್ದು, ಬೇರೆ ದಾರಿಗೆ ಹೋಗ್ಬಾರ್ದು ಅಂತೇಳಿ ಅವ್ರು ಎಷ್ಟೋ ಅನೇಕ ಪ್ರಾರ್ಥನೆಗಳನ್ನು ಮಾಡಿ, ಎಸಪ್ಪ ಅವರನ್ನು ಕಾಪಾಡು, ಬೇರೆ ಕೆಟ್ಟ ದಾರಿಗೆ ಹೋಗ್ಲಾರ್ದಂಥವ್ರು ನನ್ನ ಕಾಪಾಡು ಅಂತ ಆತನ ಎಷ್ಟೋ ಪ್ರಯಾಸ ಪಡ್ತಾ ಇರ್ತಾರೆ ನಮ್ಮ ಸೇವಕರಿಗೆ ಹೇಳ್ಬಾರ್ದು. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಪ್ರಿಯರೇ, ಸೈತಾನನೂ ಕೂಡ ಸೇವಕರೊಟ್ಟಿಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಸೇವಕರೊಟ್ಟಿಗೆ ಅವನ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾನೆ. ಏನೋ ಒಂದು ನಿಮಗೆ ಅಂದ್ರೆ ಅಂತ ಹೇಳ್ಕೊಳ್ರಿ, ನೀವು ಏನೋ ಒಂದು ಹೇಳಿದ್ಬಿಟ್ರು ಅಂದ್ಕೊಳ್ರಿ, ಆಗ ನಿಮಗೆ ನೋವಾಗುತ್ತೆ, ಏನಪ್ಪ ಸೇವಕರು ಈ ರೀತಿಯಾಗಿ ಹೇಳ್ಬಿಟ್ರಲ್ಲ ಅಂತ. ಆದರೆ ಪ್ರಿಯರೇ, ನಿಜ ಹೇಳ್ಬೇಕಂದ್ರೆ ನಮ್ಮ ಸೇವಕರ ಮುಖಾಂತರನೂ ಕೂಡ ಸೈತಾನನ್ನು ಕಾರ್ಯ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅವತ್ತೇ ನಾನು ಹೇಳಿದೆ, ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇರ್ತೀರ, ನೀವು ಎಷ್ಟೋ ಎಲ್ಲನೂ ಇದು ಮಾಡ್ತಿರ್ತಾರೆ, ಆದರೆ ನಿಮಗೆ ಸೈತಾನ ಅಡ್ಡಿ ಬರಲ್ವಾ ಅಂತ. ನಿಜ ಹೇಳಬೇಕು ಅಂದರೆ ಅವನು ಫಸ್ಟ್ ಟಾರ್ಗೆಟ್ ಮಾಡೋದನ್ನೇ ಯಾರನ್ನು ಗೊತ್ತಾ? ದೇವ ಜನಗಳನ್ನಲ್ಲ, ಸೇವಕರನ್ನ, ಪಾಸ್ಟರ್ನ. ಹಲ್ಲೆಲೂಯಾ. ಸೇವಕರನ್ನ, ಪಾಸ್ಟರ್ನ ಪ್ರಿಯರೇ, ಅವರನ್ನು ಫಸ್ಟ್ ತಗೊತಾನೆ. ಯಾಕೆ ಗೊತ್ತಾ? ಅವರು ಬುನಾದಿ ಸಮೇತ ಕಿತ್ಕೊಂಡು ಹೋದರೆ ನೀನು ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ನೀನು ಹೋಗ್ಬಿಡ್ತೀಯ, ಇರಲ್ಲ. ಅದಕ್ಕೆ ಫಸ್ಟ್ ಅವ್ನು ಟಾರ್ಗೆಟ್ ಮಾಡೋದೇ ಸೇವಕರನ್ನ ಮಾಡ್ತಾನೆ. ಆದರೆ ಸೇವಕರು ಪರಿಶುದ್ಧಾತ್ಮದಿಂದ ತಿಳಿದುಕೊಂಡು ಹೋಗಬೇಕು. ಅವ್ರು ಹೋಗ್ತಾ ಇರ್ತಾರೆ, ಅದನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಇರ್ತಾರೆ. ಅದನ್ನು ನನಗೆ ಸೇವಕರು ಹಿಂಗೆ ಅಂದ್ಬಿಟ್ರು, ಸೇವಕರು ನನಗೆ ಆ ಥರ ಮಾತಾಡ್ಬಿಟ್ರು, ಸೇವಕರು ನನಗೆ ಇದು ಹೇಳ್ಬಿಟ್ರು, ನಾನೀಗ ಬಿಟ್ಬಿಡ್ತೇನೆ ಅಂತ ಅನ್ನೋದಲ್ಲ. ಅದನ್ನು ನೀವು ತಿಳ್ಕೊಳ್ಬೇಕು. ಓಕೆ, ಇವತ್ತು ಇವ್ರು ಮಾತಾಡಿದಾರಾ, ಯಾಕೆಂದ್ರೆ ಅವರೊಟ್ಟಿಗೆ ಸೈತಾನ ಮಾತಾಡಿದಾನಂತ ನೀನು ಗ್ರಹಿಸಿಕೊಂಡು ಯೇಸುವಿನೊಟ್ಟಿಗೆ ಅನನ್ಯತೆಯಿಂದಿರು. ಹಲ್ಲೆಲೂಯಾ. ಯೇಸುವಿನಿಂದ ಸಂಬಂಧ ಇನ್ನೂ ಹೆಚ್ಚಾಗಿ ಬೆಳೆಸಿಕೊ. ಹಾಗಂತ ಹೇಳ್ಬಿಟ್ಟು ಈಗ ನಿನಗೆ ಏನೋ ಒಂದು ಹೇಳಿದರೆ ಸೇವಕರು ಅಂತ ಹೇಳ್ಬಿಟ್ಟು ನೀನವ್ರನ್ನ ದೋಷಣೆ ಮಾಡೋದಲ್ಲ, ಆಗಲಿದ್ದ ನೀನು ಅವ್ರನ್ನ ಪ್ರೀತಿ ಮಾಡಲಾರ್ದಂಗೆ ಬಿಡೋದಲ್ಲ. ಎಷ್ಟು ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡ್ತೀಯೋ ಅಷ್ಟು ಕೂಡ ನಿನ್ನ ಜೀವಿತ ಬದಲಾಗುತ್ತೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಪಾಸ್ಟ್ರಿಗಿಂತ ನಾನು ಇದ್ದೇನೆ, ಗರ್ವ, ಈಗೋ, ಹಲ್ಲೆಲೂಯಾ, ಅಹಂಕಾರ. ಆದರೆ ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಯಾರೋ ಒಬ್ರು ಇರ್ತಾರೆ ಪ್ರಿಯರೇ, ಪಾಸ್ಟ್ರಿಗಿಂತ ನಾನು ಮೀರಿಸೋಷ್ಟು ಮಾಡ್ತೇನೆ ಅಂತ ಹೇಳ್ತಾರೆ. ಅವರಲ್ಲಿ ಯಾರಿರ್ತಾನೆ? ಸೈತಾನ ಇರ್ತಾನೆ. ಹಲ್ಲೆಲೂಯಾ. ಆ ಸೈತಾನ ಇದ್ದಕ್ಕೋಸ್ಕರನೇ ಸೇವಕರನ್ನ ಬೆಳೆಸೋಕೆ ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನಮಗೋಸ್ಕರ ಅವರು ಎಷ್ಟೆಷ್ಟೋ ಅನೇಕಗಳನ್ನು ಸವಾಲುಗಳನ್ನು ಎದುರಿಸ್ತಿರ್ತಾರೆ, ಅವರು ಶೋಧನೆಗಳನ್ನು ಎದುರಿಸ್ತಿರ್ತಾರೆ. ಅದರ ಮುಖಾಂತರವಾಗಿ ಎಷ್ಟೋ ಅನೇಕ ಜನಗಳು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟೋ ಶೋಧನೆ ಇದ್ದರು, ಎಷ್ಟೋ ಕಷ್ಟ ನೋವಿದ್ದರು, ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದನ್ನೇ ಗ್ರಹಿಸಿಕೊಳ್ಳಬೇಕಾಗಿದೆ.
ಹಲ್ಲೆಲೂಯಾ. ನನಗೆ ಸೇವಕರು ಇವತ್ತೇನೋ ಅಂದರು, ಸೇವಕರೇನೋ ನಾನು ಇವತ್ತು ಇದು ಮಾತಾಡಿದ್ರು ಅದು ಮಾತಾಡಿದ್ರು ಅಂತೇಳಿ ನೀನು ಅವ್ರ ಮೇಲೆ ತಪ್ಪು ಹೊರ್ಸೋದಲ್ಲ. ಹಲ್ಲೆಲೂಯಾ. ಯಾವುದು ಮುಖಾಂತರ ನೀನು ತಿಳ್ಕೊತೀಯೋ ಅದು ಒಳ್ಳೆ ರೀತಿಯಿಂದ ಗ್ರಹಿಸಿಕೊ. ದೇವರು ನಿನಗೆ ಹೇಳ್ತಾನೆ, ಗೊಂದಲ ಪಡಿಸ್ತಾನೆ. ನೋಡ್ರಿ, ನಿಮ್ಮ ಸೇವಕ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಟೈಮಲ್ಲೂ ಕೂಡ ಆಗಿರ್ಬೋದು, ಯಾವಾಗನಾಗಿರ್ಬೋದು ಗೊಂದಲ ಪಡಿಸ್ತಿರ್ತಾನೆ, ಹೋಗ್ಬೇಡ ಹಂಗೆ ಹಿಂಗೆ ಅಂತ. ಅದು ಸೈತಾನ ಅಂತ ಕಂಡು ಹಿಡ್ಕೊಳ್ರಿ. ಹಲ್ಲೆಲೂಯಾ. ಶಾಂತವಾಗಿ, ಶಾಂತದಾಯಕವಾಗಿ, ಸಮಾಧಾನ ರೀತಿಯಿಂದ ನಿಮಗೆ ಯಾರು ತಿಳಿಸಿಕೊಡ್ತಾರೋ ಅವರೇ ಪ್ರಿಯರೇ ಸಮಾಧಾನಕರ್ತರು. ಪರಿಶುದ್ಧ ಆತ್ಮನು, ನಮ್ಮ ಸರ್ವಶಕ್ತನಾದ యేసయ్య ಅವರೇ. ఆశ్చర్యకరుడు, ఆలోచనకర్త, నిత్యుడవు తండ్రి, సమాధానకర్త. ఆశ్చర్యకరుడు, ఆలోచనకర్త, నిత్యుడవు తండ్రి, సమాధానకర్త. తన వంటి గొప్ప దేవుడు ఎవరున్నారిలలో, తన సాటైన నీటైన దేవుడు లేడిలలో. తన వంటి గొప్ప దేవుడు ఎవరున్నారిలలో, తన సాటైన నీటైన దేవుడు లేడిలలో. ఆశ్చర్యకరుడు, ఆలోచనకర్త, నిత్యుడవు తండ్రి, సమాధానకర్త, సమాధానకర్త. హల్లెలూయా. Thank you Lord Jesus. ಕರ್ತನೇ, ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಡ್ಯಾಡಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡ್ದೇವಲ್ವ ಸೈತಾನನು ಯಾವ ರೀತಿಯಾಗಿ ನಮಗೆ ಮುಖಾಂತರ ಮಾಡ್ತಾನೆ ಅಂತೇಳಿ. ಸೊ ಅದಕ್ಕೆ ನಾವು ನಮ್ಮ ಸೇವಕರನ್ನು ಕೂಡ ಗೌರವಿಸಬೇಕು, ಪ್ರೀತಿಸಬೇಕು ಪ್ರಿಯರೇ. ಅವ್ರಿಗೆ ಒಂದು ವೇಳೆ ಸೈತಾನು ಮಾತಾಡ್ಸಿದ್ರೆ ಅಂದರೆ ನೀನು ಅವ್ರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ನಾಳೆ ಬೀಳಿಸೋದಕ್ಕೋಸ್ಕರ ಸೈತಾನನ ಹಲವಾರು ಕುತಂತ್ರ ಮಾಡ್ತಾ ಇರ್ತಾನೆ. ಅದನ್ನು ನೀನು ಬೀಳಿಸ್ಬೇಕು. ಯೇಸುವಿನ ನಾಮದಲ್ಲಿ ಸೈತಾನನ ಮಟ್ಟಿ ಹಾಕಬೇಕು. ಹಲ್ಲೆಲೂಯಾ. ಬುನಾದಿ ಸಮೇತ ಮಟ್ಟಿ ಹಾಕಬೇಕು ನೀನಂದರೆ ಪ್ರಾರ್ಥನೆ ಮಾಡು, ಮಂಡಿ ಊರಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಒಂದು ವೇಳೆ ನಿನಗೆ ಸೇವಕರು ನಿನಗೆ ಬೇರೆ ರೀತಿಯಿಂದಾಗಿ ತಿಳಿಸಿಕೊಟ್ರು ಅಂತ ಹೇಳ್ಕೊ, ಅದು ನೀನು ಗ್ರಹಿಸಿಕೊಳ್ಬೇಡ. ಯಾಕೆಂದರೆ ಸೈತಾನು ಕೂಡ ಅದು ನಿನಗೆ ತಿಳಿಸಿಕೊಡ್ತಾ ಇರ್ತಾನೆ. ಅದನ್ನು ನೀನು ಗ್ರಹಿಸಿಕೊಳ್ಬೇಕಾಗಿರೋದು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು, ಹಲ್ಲೆಲೂಯಾ, ಅವರ ಪ್ರೀತಿಯನ್ನು ತಿಳಿಸಿಕೊಂಡು, ಪಾಸ್ಟ್ರ್ ಯಾವುದು ಮುಖಾಂತರ ನಿನ್ನ ಜೊತೆ ಮಾತಾಡಿದ್ದಾರಲ್ಲ, ನಿನಗೆ ಅದು ಮನಸ್ಸಿಗೆ ಒಪ್ಪಿಲ್ವಲ್ಲ, ಅವರಿಂದ ಜೊತೆ ನೀನು ಮಾತಾಡು. ಪಾಸ್ಟ್ರೇ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ಈ ರೀತಿಯಾಗಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಗ್ರಹಿಸಿಕೊಂಡು ಅವರು ಕೂಡ ಯೇಸುವಿನ ನಾಮದಲ್ಲಿ ಇನ್ನೂ ಹೆಚ್ಚಾಗಿ ಬಲವನ್ನು ಹೊಂದುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಗ ಅದನ್ನು ಬಿಟ್ಟು ಅವತ್ತಲಿದ್ದ ಅವರನ್ನು ಮಾತಾಡ್ಸೋದಾಗಲಿ, ಅವ್ರನ್ನ ಪ್ರೀತಿ ಮಾಡೋದಾಗಲಿ, ಅವ್ರಿಗೆ ಗೌರವ ಕೊಡೋದಾಗಲಿ, ಇವರೇನು ಬಿಡು ಇಷ್ಟೇ ಅಂದ್ಕೊಂಡು ನೀನು ಹೋಗಬೇಡ. ನೀನು ಪಾಸ್ಟರ್ನ ಅಸಡ್ಡೆ ಮಾಡಬೇಡ. ಇಲ್ಲಿ ಫಸ್ಟು ಹೇಳ್ತಾ ಇರೋದು ಕೇಳು, ಅವರು ನಿಜವಾದ ನಿನಗೆ ಆತ್ಮಿಕ ತಂದೆ ಆಗಿದ್ದಾರೆ. ನಿನ್ನ ಸರಿಯಾದ ತಪ್ಪೋದನ್ನು ತಿಳಿಸಿಕೊಡ್ತಾರೆ. ಅವರು ಒಂದಲ್ಲ ಒಂದು ಸಮಯದಲ್ಲಿ ಸೈತಾನ ಕಾರ್ಯ ಮಾಡೋದಕ್ಕೋಸ್ಕರ ಆ ರೀತಿಯಾಗಿ ಮಾತಾಡ್ಬೋದು. ಆ ರೀತಿಯಾಗಿ ಯಾಕೆ ಮಾತಾಡ್ತಾನೆ ಅಂತ ಹೇಳಿದ್ರೆ, ಅಯ್ಯೋ ಪಾಸ್ಟ್ರ್ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ, ದೇವ್ರೇನೋ, ದೇವ್ರ ನಿಜಾನೋ ಅಥವಾ ಪಾಸ್ಟ್ರ್ ನಿಜಾನೋ ಅಥವಾ ನಾನೇ ನಿಜಾನೋ ಅಥವಾ ಏನಿದು ಸೈತಾನ ಕಾರ್ಯನ, ಎತ್ತರ ಕಾರ್ಯ ಇದು, ನನಗೊಂದು ಗೊತ್ತಾಗ್ತಾ ಇಲ್ಲ, ನನಗೆ ತಿಳಿಸಿಕೊಡೋರು ಯಾರೂ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀವು ಹೇಳ್ಕೊಬೋದು, ನಾನು ಎಷ್ಟೋ ಸೇವಕರು ನಂಬಿದ್ದೆ, ಇವತ್ತು ಸೇವಕರಿಂದನೇ ನನಗೆ ಇಷ್ಟೆಲ್ಲ ಇದಾಗ್ಬಿಡ್ತು, ನಾನು ಇವಾಗ ದೇವ್ರನ್ನ ಬಿಟ್ಬಿಡ್ಲಾ? ಯಾಕೆ ಅಂತ ಹೇಳಿದ್ರೆ ಸೇವಕರು ಇದನ್ನು ತಪ್ಪಂತ ಹೇಳ್ಬಿಟ್ಟಿದಾರಲ್ವ, ಬಿಟ್ಬಿಡ್ಲಾ? ಅದನ್ನು ಬೇಡ, ಅದನ್ನು ಬಿಡಕ್ಕೆ ಹೋಗಬೇಡ. ಯಾಕೆ ಅಂತ ಹೇಳಿದ್ರೆ ಅವರಿಂದ ಸೈತಾನ ನಿನಗೆ ಮಾತಾಡಿಸಿದ್ರೂ ಕೂಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡು. ಅವ್ರ ಶೋಧನೆಯಲ್ಲಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಪ್ರಾರ್ಥನೆ ಮಾಡು. ಇನ್ನೂ ಹೆಚ್ಚಾಗಿ ಆತ್ಮಿಕ ಆಹಾರವನ್ನು ನಮಗೆ ದಯಪಾಲಿಸುವಂತೆ ನೀನು ಆಶೀರ್ವಾದ ಮಾಡು. యేసయ్య ನಮಗೆ ಏನು ತಿಳಿಸ್ಬೇಕಂತಿದ್ದೀವೋ ಅದ್ರ ಮುಖಾಂತರ ನಮ್ಮ ಸೇವಕರೊಟ್ಟಿಗೆ ಮಾತಾಡು. ಸೈತಾನ ಕಾರ್ಯ ಎಲ್ಲವೂ ತೆಗೆದಾಕಿಸು ಅಂತ ನೀನು ಹೇಳು. ಹಲ್ಲೆಲೂಯಾ. ಇದು ತಪ್ಪು ಮಾಡ್ತದೆ, ಸರಿ ಮಾಡ್ತದೆ ಅಂತ ನೀನು ಹೇಳು ಸೇವಕರಿಗೆ, ಅದನ್ನು ಕೂಡ ಅವ್ರು ತಿಳ್ಕೊತಾರೆ. ನೀನು ಹೇಳೋದು ಕೂಡ ಅವ್ರು ಹೇಳೋದು ನೀನು ಕೇಳು, ನೀನು ಕೂಡ ಅವ್ರಿಗೆ ಹೇಳು. ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊತಾರೆ. ಅದನ್ನು ಬಿಟ್ಟು ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನು ಕಳ್ಕೊಬೇಡ. ಹಲ್ಲೆಲೂಯಾ. ಸೊ ಪರಿಶುದ್ಧತೆಯಿಂದ ಇರುವುದು ಅಂತ ಹೇಳಿದ್ರೆ ಪ್ರತಿಯೊಂದಲ್ಲೂ ಕೂಡ ನೀನು ಜಯ ಹೊಂದಬೇಕು.
ಪ್ರತಿಯೊಂದು ಕೂಡ ನೀನು ಗ್ರಹಿಸಿಕೊಳ್ಳಬೇಕು. ಈಗ ಭಿಕ್ಷುಕ ಇದ್ದಾನೆ, ದೊಡ್ಡ ಶ್ರೀಮಂತ ಇದ್ದಾನೆ. ನೀನೇನು ಮಾಡ್ತೀಯ? ಟಾರ್ಗೆಟ್ ಮಾಡ್ತೀಯ ಶ್ರೀಮಂತನ. ನೀನು ಟಾರ್ಗೆಟ್ ಶ್ರೀಮಂತನ ಮಾಡ್ತೀಯ, ಏಕೆಂದರೆ ಅವನು ರಿಚ್ ಇದ್ದಾನಲ್ವಾ. ಅವನ ಬಟ್ಟೆ ಕೂಡ ಎಷ್ಟು ಪರಿಶುದ್ಧತೆಯಿಂದ ಇದೆ, ಹೊಳಿತಾ ಇದೆ. ಅಲ್ಲೂಯ್ಯ, ಒಳ್ಳೆ ರೀತಿಯಿಂದ ಸುವಾಸನೆ ಬರ್ತಾ ಇದ್ದಾನೆ. ಸೊ ಒಂದು ಗೌರವ ಕೊಡ್ತೀಯ, ಅವನಿಗೊಂದು ಗೌರವ ಕೊಡ್ತೀಯ, ಪ್ರೀತಿಯಿಂದ ಮಾತಾಡಿಸ್ತೀಯ. ಅಲ್ಲೆಲ್ಲೂಯ್ಯ. ಅದೇ ಆ ಜಾಗದಲ್ಲಿ ಭಿಕ್ಷುಕ ಬಂದ ಅಥವಾ ಬಡವ ಬಂದ, ಅವನು ಗಲೀಜಾಗಿದ್ದಾನೆ, ಬಟ್ಟೆ ವಾಸನೆ ಬರ್ತಾಯಿದೆ. ಅಲ್ಲಿ ಏನು ಮಾಡ್ತೀಯ? ದೂರ ಹೋಗ್ಬಿಡ್ತೀಯ. ಒಟ್ಟು ಸ್ವಲ್ಪ ಹೊತ್ತು ಕೂಡ ನಿಂತ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀನು ಶುದ್ಧತೆಯಿಂದಿರೋದನ್ನು ನೋಡ್ತಾ ಇದೀಯ, ಅಶುದ್ಧತೆ ಇರೋದು ನೋಡ್ತಾ ಇದೀಯ. ಆದರೆ ಯಾರನ್ನು ನೀನು ಶುದ್ಧರಾಗಿದ್ದರೋ, ಬಟ್ಟೆ ಮುಖಾಂತರ ಶುಭ್ರತೆಯಿಂದಿದ್ದಾರೋ ಅಂತೇಳಿ ವಸ್ತ್ರಗಳ ಮುಖಾಂತರ ನೀನು ನೋಡ್ದಲ್ಲ, ಅವನು ಆತ್ಮಿಕ ಜೀವಿತದಲ್ಲಿ ಎಷ್ಟು ಅಶುದ್ಧನಾಗಿದ್ದನೆಂಬುದು ನಿನಗೆ ಗೊತ್ತಾ? ಹಲ್ಲೆಲೂಯ್ಯ. ಎಷ್ಟು ಅಶುದ್ಧತೆಯಿಂದ ನಂಬೋದು ನಿನಗೆ ಗೊತ್ತಾ? ಅದು ನೀನು ನರಕದಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ, ಈಗ ಗೊತ್ತಾಗೋದಿಲ್ಲ. ಅದೇ ನೀನು ಭಿಕ್ಷುಕ ಅಂತ ಹೇಳ್ಬಿಟ್ಟು, ಯಾರೋ ಒಬ್ಬ ಬಡವ ಅಂತ ಹೇಳ್ಬಿಟ್ಟು, ಯಾರೋ ಅವನು ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವನಿಂದ ದೂರ ಹೋದಲ್ಲ, ಅವನು ಆತ್ಮಿಕ ಜೀವಿತದಲ್ಲಿ ಎಷ್ಟೊಂದು ಪರಿಶುದ್ಧತೆಯಿಂದಿದ್ದಾನೆ ಎಂಬುದು ನಿನಗೆ ಗೊತ್ತಾ? ದೇವರಿಗೆ ಮಾತ್ರ ಅದು ಗೊತ್ತು. ಹಲ್ಲೆಲೂಯ್ಯ. ದೇವರಿಗೆ ಮಾತ್ರ ಅದು ತಿಳಿದಿದೆ, ನಿನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಶುದ್ಧತೆ ಎನ್ನುವುದು ಆತ್ಮಿಕ ಜೀವಿತದಿಂದ ಬರಬೇಕೇ ಹೊರತು ವಸ್ತ್ರಗಳ ಮುಖಾಂತರ ಆಗಲಿ, ಹಲ್ಲೆಲೂಯ್ಯ, ಎಷ್ಟು ಚೆನ್ನಾಗಿದ್ದಾರೆ ಅನ್ನೋ ಮುಖಾಂತರವಾಗಲಿ, ಅಥವಾ ಕಪ್ಪು ಬಿಳುಪಾಗಿದ್ದಾರೆ, ಅವರು ಕಪ್ಪಾಗಿದ್ದಾರೆ, ಇವರು ಬಿಳುಪಾಗಿದ್ದಾರೆ ಎಂಬುದಾಗಿ ನೋಡೋದಲ್ಲ. ಪ್ರಿಯ ಸಹೋದರ ಸಹೋದರರೇ, ಅವರ ಆತ್ಮಿಕ ಜೀವಿತವನ್ನು ನಾವು ನೋಡಬೇಕಾಗಿದೆ. ಅವರೆಷ್ಟೇ ಅಂದ ಚಂದ ಇರಲಿ, ಅವರೆಷ್ಟೇ ಗುಣವಂತರಾಗಿರಲಿ, ಆತ್ಮಿಕ ಜೀವಿತ ಪರಿಶುದ್ಧತೆಯಿಂದಿರಬೇಕು. ಅದನ್ನು ಬಿಟ್ಟು ಒಳಗಿರೋ ಆಡಂಬರ ನೋಡು, ಹೊರಗಿರೋ ಆಡಂಬರ ನೋಡಬೇಡ. ಹೊರಗಡೆ ಇರೋದು ನಾವು ಸತ್ತೋದ್ಮೇಲೆ ಬರೀ ಮಣ್ಣಾಗಿ ಉಳಿಯುತ್ತೆ. ಆದರೆ ಒಳಗಿರೋದು ಏನು ಗೊತ್ತಾ? ಯುಗಾಂತರ ಒಳಗೂ ಪರಿಶುದ್ಧತೆಯಿಂದ ಇರುತ್ತೆ. ಅದನ್ನು ನೀನು ಗ್ರಹಿಸಿಕೊಳ್ಳಬೇಕಾಗಿದೆ, ಅದನ್ನು ನೀನು ತಿಳ್ಕೊಳ್ಳಬೇಕಾಗಿದೆ. ಅನೇಕ ಜನಗಳು ಪ್ರಿಯರೇ, ಜಾತಿ ಅಂದ್ಕೊಂಡು ಕ್ಯಾಸ್ಟ್ ಮೇಲೆ ಹೋಗ್ತಾರೆ, ಕ್ಯಾಟಗಿರಿ ಮೇಲೆ ಹೋಗ್ತಾ ಇದ್ದಾರೆ ಈಗ. ಹಲ್ಲೆಲೂಯ್ಯ. ನಿಂದು ಜಾತಿ ಬೇರೆ ಅಂತ ಹೇಳಿದ್ರೆ ಸಾಕು, ದೂರ ಇಡ್ತಾರೆ. ಯಾಕೆ? ನಿನ್ನ ರಕ್ತ ಬೇರೆ, ಅವರ ರಕ್ತ ಬೇರೆನಾ? ನಿನ್ನಲ್ಲಿ ಕೆಟ್ಟ ರಕ್ತ ಹರಿತಾ ಇದೆ, ನಿನ್ನಲ್ಲಿ ಒಳ್ಳೆ ರಕ್ತ ಪರಿಶುದ್ಧತೆಯಿಂದ ಹರಿತಾ ಇದೆ, ಅವರಲ್ಲಿ ಕೆಟ್ಟ ರಕ್ತ ಹರಿತಾ ಇದೆ. ಅದಕ್ಕೆ ನೀನು ಅವರನ್ನು ಬೇರೆ ಜಾತಿ ಅಂತ ಮಾಡ್ತಾ ಇದೆಯಾ? ಅವ್ರ ಅಕ್ಕಪಕ್ಕ ಕುತ್ಕೊಳ್ಳೋಕ್ಕೂ ಕೂಡ ನೀನು ಯೋಚನೆ ಮಾಡ್ತಾ ಇದೆಯಾ? ಇವತ್ತು ನೀನು ಯೋಚನೆ ಮಾಡ್ತಾ ಇರ್ಬೋದು, ಇವತ್ತು ನೀನು ನನ್ನ ಜಾತಿ ಬೇರೆ, ಅವ್ರ ಜಾತಿ ಬೇರೆ, ಅವ್ರ ಕೀಳು ನಾನು ಮೇಲು, ನಾನು ಮೇಲೆ ಇದ್ದೀನಿ, ಅವ್ರು ಕೆಳಗಡೆ ಇದ್ದಾರೆ ಅಂತ ನೀನು ಎಷ್ಟೆಷ್ಟೋ ನೀನು ಇಲ್ಲಿ ಈ ಲೋಕದಲ್ಲಿ ವ್ಯವಹಾರ ಮಾಡ್ತೀಯ, ಲೆಕ್ಕ ಮಾಡ್ತೀಯ. ನರಕದಲ್ಲಿ ಒಂದು ದಿವಸ ನಿನಗೆ ಏನಾಗುತ್ತೆ ಗೊತ್ತಾ? ಅದೇ ಜನಗಳ ಜೊತೆ ನರಕದಲ್ಲಿ ಬೇಯ್ತೀಯ. ಯಾರನ್ನು ಅಶುದ್ಧತೆಯಿಂದ ಇದ್ದಾರೆ ಅಂತ ಹೇಳ್ತೀಯ ನೋಡು, ಅವ್ರ ಜೊತೆನೇ ಬೆರಿತೀಯ. ಆಗೇನು ಮಾಡ್ತೀಯ? ಅಲ್ಲಿ ಏನು ಮಾಡ್ತೀಯ? ಓ, ನಂದು ಬೇರೆ ಜಾತಿ, ನನ್ನನ್ನು ಬೇರೆ ಕಡೆ ತಗೊಂಡೋಗಿ ಹಾಕ್ರಿ ಅಂತ ಹೇಳ್ತೀಯ. ಹಲ್ಲೆಲೂಯ್ಯ. ಬೇರೆ ಕಡೆ ನಾನು ತಗೊಂಡು ಹಾಕ್ರಿ, ನಂದು ಬೇರೆ ಜಾತಿ, ನಾನು ಇಲ್ಲಿ ಇರಲ್ಲ. ಇವ್ರು ಯಾಕಂದ್ರೆ ಬೇರೆ ಜನಗಳು, ಇವರು ಕೀಳು ಜನಗಳು, ನಾನು ಮೇಲೆ ಇರೋರು ನಾವು, ನಾನು ಹಿಂಗಾಯ್ತರು. ಇನ್ನೂ ಎಷ್ಟೆಷ್ಟೋ ಜನ ಇರ್ತಾರೆ. ಹಲ್ಲೆಲೂಯ್ಯ. ಸೊ ಈ ರೀತಿಯಾಗಿದ್ದಾಗ ಯಾರು ನೋಡ್ತಾರೆ ನರಕದಲ್ಲಿ ಹೋದ್ಮೇಲೆ? ಯಾರಿದ್ದಾರೆ? ನಿಜವಾಗ್ಲೂ ನೀನು ಬದಲಾಗಬೇಕಾಗಿರೋದು ಇಲ್ಲೇ. ಹಲ್ಲೆಲೂಯ್ಯ. ಜಾತಿ ಅಂತ ಇವತ್ತು ಹೋಗ್ತಾ ಇದ್ದೀಯಾ, ನಾಳೆ ಆ ಜಾತಿನೇನೇನೋ ಸುಡುತ್ತೆ ಅಲ್ವಾ? ಆ ಜಾತಿ ಅವಾಗ ಏನು ಮಾಡುತ್ತೆ? ಬರ್ತಾನೆ ಕಾಪಾಡೋಕ್ಕೆ. ನರಕದಲ್ಲಿ ಅನುಭವಿಸ್ತಿರ್ತೀಯಲ್ಲ, ಅಯ್ಯೋ ಬೆಂಕಿ, ನನ್ನ ಕಾಪಾಡ್ರು, ಯಾರಿಲ್ಲ, ಬೇರೆ ಜಾತಿ ಅಂದ್ಕೊಂಡು ಸುಮ್ಮನೆ ನಾನು ಎಗರಾಡಿಬಿಟ್ಟೆ. ಹಲ್ಲೆಲೂಯ್ಯ. ಎಷ್ಟೋ ನಾನು ಪ್ರಯಾಸ ಪಟ್ಟುಬಿಟ್ಟೆ, ಎಷ್ಟೋ ಜನಗಳಿಗೆ ಅಸಹ್ಯವಾಗಿ ನಡ್ಕೊಂಡ್ಬಿಟ್ಟೆ, ಎಷ್ಟೋ ಜನಗಳನ್ನ ದೂರ ಇಟ್ಬಿಟ್ಟೆ, ಎಷ್ಟೋ ಸಂಬಂಧಗಳನ್ನ ಕಳ್ಕೊಂಡ್ಬಿಟ್ಟೆ. ಹಲ್ಲೆಲೂಯ್ಯ. ಎಷ್ಟೋ ಜನಗಳಿಗೆ ಹಿಂಸೆ ಕೊಟ್ಟೆ.
ಈಗ ನಾನು ನರಕದಲ್ಲಿ ಅನುಭವಿಸ್ತಿದ್ದೀನಪ್ಪ, ನಾನು ಯಾರಾದರೂ ಇದ್ದೀರಾ ಕಾಪಾಡೋದಕ್ಕೆ? ಅಯ್ಯೋ, ಈ ಬೆಂಕಿ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ, ಈ ಉರಿ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ, ಯಾರಾದರೂ ಇದ್ದೀರಾ? ನನ್ನನ್ನು ಕಾಪಾಡೋದಕ್ಕೆ ಯಾರೂ ಇಲ್ವಾ? ನಾನು ಅನುಭವಿಸ್ಬಿಟ್ಟಿನಿ ಇದನ್ನು. ಹಲ್ಲೆಲೂಯಾ, ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ. ಯಾರಾದರೂ ಇದ್ದೀರಾ? ಈ ಅನುಭವ ನನಗೆ ಬೇಡ, ತಪ್ಪಾಯಿತು ಅಂತ ನೀನು ಎಷ್ಟೇ ಕೇಳ್ಕೊಂಡ್ರೂ ಹೋಗ್ತೀಯ ಪರಲೋಕಕ್ಕೆ? ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್, ಹೋಗ್ತೀಯ ಪರಲೋಕಕ್ಕೆ? ತಪ್ಪಾಯಿತು, ನನ್ನ ಕರ್ಕೊಂಬಿಡಪ್ಪ ಪರಲೋಕಕ್ಕೆ ಅಂದರೆ ಹೋಗ್ತೀಯ? ನಿನ್ನ ಜಾತಿ ಎಲ್ಲಿ ಹೋಯ್ತು? ನಿನ್ನ ಅಂತಸ್ತು ಎಲ್ಲಿ ಹೋಯ್ತು? ನಿನ್ನ ಮೇಲು ಅವ್ರ ಕೀಳು ಎಲ್ಲಿ ಹೋಯ್ತು? ಎಲ್ಲ ಸುಟ್ಟು ಬೂದಿಯಲ್ಲಿ ಹೋಯ್ತೆ. ಹಲ್ಲೆಲೂಯಾ, ಎಲ್ಲ ಸುಟ್ಟು ಬೆಂಕಿಯಲ್ಲಿ ಉರಿತಾ ಇದೆ. ಅದು ಒಂದಿನಲ್ಲ, 2 ದಿನ ಅಲ್ಲ, ಅಲ್ಲಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಯುಗಾಂತರವರೆಗೂ ಬೆಂಕಿನ ದಹಿಸ್ತಾ ಇದೆ, ಉರಿತಾ ಇದೆಯಾ ಅಗ್ನಿಯಲ್ಲಿ. ಯಾಕೆ ಉರಿತಾ ಇದೆಯಾ? ಇಲ್ಲಿ ಜನಗಳಿಗೆ ಕೊಟ್ಟಿರುವ ನಿನ್ನ ಹಿಂಸೆ, ನೀನು ಕೀಳಾಗಿ ನೋಡಿರುವ ನಿನ್ನ ಭಾವನೆ, ಪ್ರತಿಯೊಂದು ಕೂಡ ಲೆಕ್ಕ ಕೊಡ್ತಾ ಇದೆಯಲ್ವಾ? ಹಲ್ಲೆಲೂಯಾ, ಅದನ್ನು ನೀನು ತಿಳ್ಕೊಳ್ಳಿಲ್ಲ, ಗ್ರಹಿಸಿಕೊಳ್ಳಿಲ್ಲ. ಸೇವಕರು ನಿನ್ನ ಮುಖಾಂತರ ನಿನ್ನ ಮನೆಗೆ ಬಂದು ಸಾಕ್ಷಿ ಹೇಳುವ ಸಮಯದಲ್ಲಿ, ನಿನ್ನ ಮನೆಗೆ ಬಂದು ಶುಭ ವಾರ್ತೆ ಸಾರುವ ಸಮಯದಲ್ಲಿ ಬಾಗಿಲು ಮುಚ್ಕೊಂಡ್ಬಿಟ್ಟೆ, ಬಾಗಿಲು ಓಪನ್ ಮಾಡ್ಕೊಳ್ಲಿಲ್ಲ. ಇವರೇನಪ್ಪ ಬಂದರು ತಲೆನೋವು ಅಂತ ಹೇಳ್ಕೊಂಡು ಒಳಗಡೆ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನೀನು ಹಾಕ್ಕೊಂಡಿರೋದು ನಿನ್ನ ಮನೆ ಬಾಗಿಲಲ್ಲ, ನಿನ್ನ ಪರಲೋಕ ಬಾಗಿಲೇ ನಿನ್ನ ಮುಚ್ಚೋಗ್ಬಿಟ್ಟಿದೆ. ಹಲ್ಲೆಲೂಯಾ, ಪರಲೋಕ ಬಾಗಿಲೇ ನಿನ್ನ ಮುಚ್ಚೋಗಿದೆ. ನೀನು ಬಂದು ನೋಡಲಿಲ್ಲ, ನೀನು ಬಂದು ತಿಳ್ಕೊಳ್ಳಿಲ್ಲ, ಅದಕ್ಕೆ ಇವತ್ತು ನೀನು ಬೆಂಕಿಯಲ್ಲಿ ಬೇಯ್ತಾ ಇದೀಯ. ಸೊ ಇದೇ ರೀತಿಯಿಂದ ಕೂಡ ಪ್ರಿಯರೇ, ನೀವು ಕೂಡ ಜಾತಿ ಅಂತ ಹೋಗ್ತಿದ್ದೀರಾ. ಶುಭ್ರತೆಯಿಂದನೋ ಇಲ್ವೋ ಅವನು ಮೈ ಮೇಲೆ ಅಂತ ನೋಡ್ತಾ ಇದ್ದೀರಾ. ಅವನು ಶಾರೀರವಾಗಿ ಒಳ್ಳೆ ರೀತಿಯಿಂದ ಅವನು ಶುಭ್ರತೆಯಿಂದಿದ್ದಾನಿಲ್ಲ ಅಂತ ನೋಡ್ತಾ ಇದೆಯಾ, ಅಥವಾ ಅವನ ಆತ್ಮಿಕ ಜೀವಿತ ಎಷ್ಟು ಪರಿಶುದ್ಧತೆಯಿಂದ ಇದೆಯೋ ಎಂಬುದು ಗ್ರಹಿಸಿಕೊಳ್ತಾ ಇದೆಯಾ? ಅದರ ಮುಖಾಂತರ ಅವ್ರಿಗೆ ಗೌರವ ಕೊಡ್ತಾ ಇದೆಯಾ? ಹಲ್ಲೆಲೂಯಾ, ಅದ್ರ ಮುಖಾಂತರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯಾ? ಅದನ್ನು ಬಿಟ್ಟು ಅವ್ರನ್ನ ದೂರ ತಳ್ತಾ ಇದೆಯಾ? ಅವರನ್ನೇ ದೂರ ತಳ್ಳಿದರೆ ಪರಲೋಕ ಕೂಡ ಅನ್ನೇ ದೂರ ತಳ್ಳಿಬಿಡುತ್ತೆ, ನರಕದಲ್ಲಿ ಹೋಗ್ತೀಯ. ಇಷ್ಟೇ, ಪರಿಶುದ್ಧನೆಂಬುದು ನಿನ್ನ ಒಳಗಡೆಯಿಂದ ಬರಲಿ. ಇವತ್ತು ನೀನು ಕೂತ್ಕೊಂಡು ಯಾರಿಗೂ ಕಾಣಲಾರ್ದಂತೆ ಏನೇ ಒಂದು ಕಾರ್ಯ ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ, ನಾನು ಯಾರು ನೋಡ್ತಾ ಇಲ್ಲ ಅಂದ್ಬಿಟ್ಟು ನೀನು ಆತ್ಮಿಕ ಕಣ್ಣನ್ನು ಮುಚ್ಚಿಕೊಂಡು ಇದೆಯಾ? ಎಲ್ಲನೂ ನೀನು ನೋಡ್ತಾ ಇದೀಯ. ನೀನು ಹಲವಾರು ವ್ಯವಹಾರಗಳಲ್ಲಿ ಕೈ ಹಾಕ್ತಾ ಇದೀಯಾ, ವ್ಯಭಿಚಾರಗಳಲ್ಲಿ ಕೈ ಹಾಕ್ತಾ ಇದೀಯಾ. ಹಲ್ಲೆಲೂಯಾ, ಮದುವೆ ಮಾಡಿಕೊಂಡ್ರು ಕೂಡ ಇನ್ನೊಬ್ಬ ಅನೈತಿಕ ಸಂಬಂಧದಲ್ಲಿ ನೀನಿದೆಯಾ? ಆ ನಿನ್ನ ಹೆಂಡತಿ ಕಣ್ಣೀರು, ಆ ನಿನ್ನ ಗಂಡನ ಕಣ್ಣೀರು ನಿನಗೆ ಕಾಣ್ತಾ ಇಲ್ವಾ? ನಿನಗೀಗ ಕಾಣ್ತಾ ಇಲ್ಲ, ನರಕದಲ್ಲಿ ಹೋದಾಗ ನಿನಗೆ ಕಾಣುತ್ತೆ. ಪರಿಶುದ್ಧತೆ ಒಂದು ಆಗ ನಿನಗೆ ತಿಳಿದೈತೆ. ಹಲ್ಲೆಲೂಯಾ, ನಾನು ಏನು ಮಾಡೋಕ್ಕಾಗೋದಿಲ್ಲ, ಯಾರು ಗೊತ್ತಾಗೋದಿಲ್ಲ, ನಾನು ಏನು ಮಾಡಿದ್ರು ಕೂಡ ಯಾರು ಕೂಡ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ನೀನು ಎಷ್ಟೋ ವ್ಯಭಿಚಾರಗಳಲ್ಲಿ ಕೈ ಹಾಕ್ತಾ ಇರ್ಬೋದು. ನಿನ್ನ ಜೀವಿತ ನಾಶವಾಗಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ, ನಾಶವಾಗಿ ಹೋಗ್ಬಿಡ್ತೀಯ. ಯಾಕೆಂತ ಹೇಳಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಗಂಡನು ಎಷ್ಟು ಕಣ್ಣೀರಿಂದ ಇರ್ಬೋದಲ್ವ. ನೀವು ಅವರನ್ನು ಬಿಟ್ಟು ಅನೈತಿಕ ಸಂಬಂಧಗಳಲ್ಲಿರುವಾಗ ಅವ್ರು ಎಷ್ಟೋ ಪ್ರಯಾಸ ಪಡ್ತಾ ಇರ್ತಾರೆ ಅಲ್ವಾ. ಅಯ್ಯೋ ನನ್ನ ಹೆಂಡತಿ ಬಿಟ್ಟೋದ್ಲು, ಅಯ್ಯೋ ನನ್ನ ಗಂಡ ಬಿಟ್ಟೋದ, ನನ್ನ ಮುಂದೆ ಜೀವಿತ ಏನು ಅಂಥೇಳಿ ಎಷ್ಟೆಷ್ಟು ಕಣ್ಣೀರಾಗ್ತಾ ಇರ್ತಾರೆ. ಹಲ್ಲೆಲೂಯಾ, ಆ ಕಣ್ಣೀರನ್ನ ತಟ್ಟದೆ ಬಿಡುತ್ತಾ? ಹಲ್ಲೆಲೂಯಾ, ನೀನು ಹೇಳ್ಕೊತಾ ಇರ್ಬೋದು, ದುಃಖ ಪಡ್ರೋ ಒಂದು ವೇಳೆಯಲ್ಲಿ ಹೇಳ್ತಾ ಇರ್ಬೋದು, ಇಷ್ಟೆಲ್ಲ ನಾನು ನೋವು ಅನುಭವಿಸ್ತಿದ್ದೇನೆ, ನನಗೇ ಶೋಧನೆ ಬರ್ತಾ ಇದೆ. ಅವರು ಎಷ್ಟೋ ಚೆನ್ನಾಗಿದ್ದಾರೆ, ಬೇರೆಯವ್ರ ಜೊತೆ ಅನ್ಯೋನ್ಯತೆಯಿಂದ ಇದ್ದಾರೆ, ಬೇರೆ ಸಂಬಂಧದಲ್ಲಿದ್ದಾರೆ, ನಾನೇ ನರಕ ಅನುಭವಿಸ್ತಾ ಇದ್ದೇನೆ, ನಾನು ನೋಡ್ತಾ ಇದೆಯಾ ದೇವ್ರೇ ಅಂತ ಹೇಳ್ತಾ ಇದೆಯಾ? ಪ್ರೀತಿಯ ಸಹೋದರ ಸಹೋದರರೇ,
ದೇವರು ನಿಮ್ಮೊಟ್ಟಿಗಿದ್ದಾನೆ. ಪ್ರೀತಿಯ ಮಕ್ಕಳೇ, ದೇವರು ನಿಮ್ಮೊಟ್ಟಿಗಿದ್ದಾನೆ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಇವತ್ತು ನೀನು ಅನುಭವಿಸೋ ಪ್ರತಿಯೊಂದು ಕಣ್ಣೀರಿಗೂ, ಪ್ರತಿಯೊಂದು ಹನಿಗೂ ಕೂಡ ಲೆಕ್ಕ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಚಿಂತೆ ಮಾಡೋಕ್ಕೆ ಹೋಗಬೇಡ, ನೋವು ಪಡಬೇಡ. ಶೋಧನೆ ಬಂದತಂತೇಳಿ ಬೀಳಕ್ಕೆ ಹೋಗಬೇಡ. ಎದ್ದು ನಿಂತುಕೋ. ಯಾವ ರೀತಿಯಿಂದ ಈಗ ನಾವು ಆಹಾರ ಬೇಯಿಸ್ಬೇಕಂತ ಹೇಳಿದ್ರೆ, ಕಟ್ಟಿಗೆ ಇಟ್ಟು ಸೀಮೆ ಎಣ್ಣೆ ಹಾಕಿ ಒಲಚುತ್ತೀವಿ. 2 ಕಟ್ಟಿಗೆ ಇಟ್ಟರೆ ಹತ್ಕೊಳ್ಳುತ್ತೆ, ಆಮೇಲೆ ಆರೋಗ್ಬಿಡುತ್ತೆ. ಅದೇ ನೀನು ಒಂದ್ರ ಮೇಲೆ ಒಂದು ಕಟ್ಟಿಗೆ ಇಡ್ತಾ ಹೋದರೆ ಬೆಂಕಿ ಎಷ್ಟು ಉರಿಯುತ್ತೋ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಕೂಡ ಅಷ್ಟು ಹೆಚ್ಚಾಗಿ ಅಭಿಷೇಕ ಉರಿಯುತ್ತೆ ಪ್ರಿಯರೇ. ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾಯಿದ್ರೆ, ಹೆಚ್ಚಾಗಿ ವಾಕ್ಯ ಓದ್ತಾ ಇದ್ದರೆ ಅದು ನಿನಗೆ ಪರಿಶುದ್ಧತೆಯಿಂದ ಏನು ತಿಳಿಸಿಕೊಡುತ್ತೆ, ಅನ್ಯೋನ್ಯತೆಯಿಂದ ಇರೋದಂದರೆ ಏನು ತಿಳಿಸಿಕೊಡುತ್ತೆ. ಹಲ್ಲೆಲೂಯಾ. ನಿನ್ನ ಸಮಯ ಬರೋವರೆಗೂ ಮಾತ್ರ ನಿನ್ನ ಕಾಯ್ತಾ ಇರು. ಹಲ್ಲೆಲೂಯಾ. ಹಾಗೆ ಇನ್ನೊಂದು ಕೂಡ ಹೇಳ್ತೇನೆ, ಯಾರ್ಯಾರು ನಿಮ್ಮ ಹೆಂಡತಿಯನ್ನು, ನಿಮ್ಮ ಗಂಡನನ್ನು ಬಿಟ್ಟು ಬೇರೆ ಸಂಬಂಧದಲ್ಲಿದ್ದಿರೋ, ನಿಮ್ಮ ತಪ್ಪು ತಿಳಿದುಕೊಂಡು ಆದಷ್ಟು ಬೇಗ ಬಂದು ನಿಮ್ಮ ಧರ್ಮಪತಿಯನ್ನು ಬಂದು ಸೇರಿಕೊಳ್ಳ್ರಿ. ಅದನ್ನು ಬಿಟ್ಟು ಅನೈತಿಕ ಸಂಬಂಧಗಳಲ್ಲಿ ನೀವಿದ್ದರೆ ನಿಮಗೆ ಕಣ್ಣೀರೇ ಗತಿಯಾಗುತ್ತೆ. ಮುಂದೆ ನಿಮ್ಮ ಜೀವಿತವೂ ಕೂಡ ಕಣ್ಣೀರೇ. ದೇವರಲ್ಲಿ ಮಾತಾಡ್ತಾ ಇದ್ದಾನೆ, ಪರಿಶುದ್ಧತೆಯಿಂದ ಇರಬೇಕು. ಪವಿತ್ರಾತ್ಮನು ನಿಮಗೆ ಒಲಿಯುತ್ತಾನೆ ಪ್ರಿಯರೇ. ಅಶುದ್ಧತೆಯಿಂದೆಯಾ ಸೈತಾನ ನಿನಗೆ ಒಲಿತಾನೆ. ಸೈತಾನ ಒಲಿದ್ರೆ ಗೊತ್ತಲ್ಲ. ಇವತ್ತು ನಿನಗೆ ಸೈತಾನ ಒಲಿದ ಮೇಲೆ ನಿನಗೆ ಮಜವಾಗಿರ್ಬೋದು, ಸಂತೋಷವಾಗಿರ್ಬೋದು, ನಿನಗೆ ಎಷ್ಟೋ ಸುಖದಲ್ಲಿ ಸಂಪತ್ತಿನಲ್ಲಿ ತೇಲಾಡ್ತಾ ಇರ್ಬೋದು, ಅಹಮ್ಮನಲ್ಲಿ ಇರ್ಬೋದು, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲರಿದಂಥ ಗರ್ವದಿಂದ ಮೆರೀತಾ ಇರ್ಬೋದು. ಸೈತಾನಿಗೆ ಎಲ್ಲ ಕೊಡ್ತಾನೆ, ನಾಳೆ ಪರಲೋಕ ಕೊಡ್ತಾನೆ. ಹಲ್ಲೆಲೂಯಾ. ಪರಲೋಕ ಕೊಡೋದಕ್ಕೆ ನಮ್ಮ ಯೇಸಪ್ಪನಿಂದ ಮಾತ್ರ ಸಾಧ್ಯ, ನಮ್ಮ ಪರಿಶುದ್ಧ ಆತ್ಮದಿಂದ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ತು 3 ದಿನದಲ್ಲಿ ಹುಟ್ಟಿ ಬಂದಿರುವ ನಮ್ಮ ಯೇಸು ಕ್ರಿಸ್ತನಿಂದ ಸಾಧ್ಯ, ನಜರೀತದ ಯೇಸುವಿನಿಂದ ಸಾಧ್ಯ, ದಾವಿದ ಕುಮಾರನಿಂದ ಸಾಧ್ಯ. ಹಲ್ಲೆಲೂಯಾ. ಸೊ ಇಷ್ಟೆಲ್ಲ ದೇವ್ರು ಇವತ್ತು ಯಾಕೆ ಮಾತಾಡಿದ್ದಾನಂತ ಹೇಳಿದ್ರೆ, ಇದು ಯಾರಿಗೆ ತಟ್ಟಬೇಕು, ಯಾರಿಗೆ ಆ ಮಾತುಗಳು ಮುಟ್ಟಬೇಕು, ಯಾರು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾರು ಸರಿಯಾದ ದಾರಿಯಲ್ಲಿ ನಡಿಬೇಕು ಎಂಬುದು ಇದ್ರ ಮುಖಾಂತರ ಗ್ರಹಿಸಿಕೊಳ್ಳ್ರಿ. ಪ್ರತಿಯೊಬ್ಬರು ಕೂಡ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ, ಬ್ರದರ್ ಆ್ಯಂಡ್ ಸಿಸ್ಟರ್, ದೊಡ್ಡವರು ಚಿಕ್ಕವರು ಸಣ್ಣವರು ಯಾರೇ ಆಗಿರ್ಬೋದು. ಹಾಗಂತೇಳ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಇದನ್ನು ವಹಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಏನೂ ಅರ್ಥ ಆಗೋದಿಲ್ಲ. ಯೌವನಸ್ಥರಿಗೆ, ಬ್ರದರ್ ಆ್ಯಂಡ್ ಸಿಸ್ಟರ್ಗೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಅನಿಸುತ್ತೆ. ಅದನ್ನೆಲ್ಲರೂ ಕೂಡ ಗ್ರಹಿಸಿಕೊಂಡು ನನ್ನ ಜೀವಿತ ಬದಲು ಮಾಡಿಕೊ. ಸೊ ದೇವರು ಈ ಒಟ್ಟಿಗೆ ಮಾತಾಡಿದ್ದಾನೆ. ಈ ವಾಕ್ಯದ ಮುಖಾಂತರವಾಗಿ, ಈ ಚಿಕ್ಕ ವಾಕ್ಯದ ಮುಖಾಂತರವಾಗಿ ಎಷ್ಟೆಲ್ಲ ನಮಗಿವತ್ತು ತಿಳಿಸಿಕೊಟ್ಟಿದ್ದೇನೆಂಬುದು ಗ್ರಹಿಸಿಕೊಂಡು ನಿನ್ನ ಜೀವಿತ ಮಾರ್ಪಡಿಸಿಕೊಂಡಾಗ ನಿನ್ನ ಯೇಸುವಿನ ನಾಮದಲ್ಲಿ ಪರಿಶುದ್ಧತೆಯಿಂದ ತುಂಬಿಕೊಳ್ತೀಯ, ಅನ್ಯೋನ್ಯತೆಯಿಂದ ಬೆಳಿತೀಯ, ಅಭಿವೃದ್ಧಿ ಹೊಂದುತ್ತೀಯ, ಅಭಿಷೇಕ ಹೊಂದುತ್ತೀಯ. ಪ್ರತಿಯೊಬ್ಬರು ಕೂಡ ಅಭಿಷೇಕ ಹೊಂದುತ್ತೀಯ. ಪ್ರತಿಯೊಬ್ಬರು ಕೂಡ ಜೀವಿಸುವ ಮಕ್ಕಳಿಗೆ ಮಾರ್ಗದರ್ಶಿ ಆಗ್ತೀಯ. ನಿಂದ ಎಷ್ಟೋ ಅನೇಕ ಜನಗಳು ರಕ್ಷಣಾ ಮಾರ್ಗದಲ್ಲಿ ಬರ್ತಾರೆ. ಅದನ್ನು ನೀನು ಗ್ರಹಿಸಿಕೊ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್ ಕರ್ತನೆ. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರಗಳು ರಾಜ, ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ನೇಮ್ ಆಫ್ ದಿ ಜೀಸಸ್. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು. ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟು ಅಭಿಷೇಕಿಸು, ಆಶೀರ್ವದಿಸು ಸ್ವಾಮಿ. ಅವರ ಜೀವಿತದಲ್ಲಿ ಯಾವ ರೀತಿಯಿಂದ ತಪ್ಪುದಾರಿಗೋಗಿದ್ದಾರೋ ರಾಜ, ನಿನ್ನ ಮಾತಿನ ಮುಖಾಂತರ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಹೋಗಲಿ ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರಲ್ಲೂ ಕೂಡ ಕಾರ್ಯ ಮಾಡು, ಪರಿಶುದ್ಧ ಆತ್ಮದಿಂದ ತುಂಬಿಸು ಕರ್ತನೆ. ಅಶುದ್ಧತೆಯಿಂದ ಎಲ್ಲರನ್ನೂ ತೆಗೆದಾಕಿಸಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ಪರಿಶುದ್ಧತೆಯಿಂದ ತುಂಬಿಕೊಳ್ಳುವಂತೆ ನಿನ್ನ ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಯೇಸುವಿನ ನಾಮದಲ್ಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಪ್ರಭುವ. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭುವ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ಸ್ತೋತ್ರ 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 ಸ್ತೋತ್ರ. ಹಾಲಲೂಯ ಹಾಲಲೂಯ. ವಂದನೆ ವಂದನೆ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ ನಿಮಗೆ ವಂದನೆ ಸ್ವಾಮಿ. ರೀ ಶಾಬ ರೈಕೋರಲನ ಓರಾಲ ಶಬ ರೂಬಲನ ದರಲೆ ಕರೈಕೋರಲನ ಹೋರಾಲ ನಾನ ರೀ ಬಲುಬ ಶಬರು ದರಲಮ ಕರೈಕೋರಲನ ಹೋರಾ ಬಾ ಬಾ ಬಾ. ಹಾಲೆಲೂಯ.
ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೆ. ಈ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಯಾವ ಮಾತು ತಿಳಿಸಬೇಕು, ಯಾವ ಮುಖಾಂತರವಾಗಿ ಅವರನ್ನು ಆ ಒಳ್ಳೆಯ ರೀತಿಯಿಂದ ಸ್ವಾಮಿ ಸಮಾಧಾನ ಪಡಿಸಬೇಕು, ಯಾವ ರೀತಿಯಿಂದ ಅವರ ಆತ್ಮಿಕ ಜೀವಿತ ಪರಿಶುದ್ಧತೆಯಿಂದ ಇರಬೇಕಂದ್ರೆ ಏನು ಮಾಡಬೇಕೆಂಬುದು ತಿಳಿಸಿದ್ದಕ್ಕಾಗಿ ಈ ದಿನ ನಮಗೆ ಒಳ್ಳೆಯ ರೀತಿಯಿಂದ ನಿಮ್ಮ ಅಗ್ನಿ ಅಭಿಷೇಕವನ್ನು ಯಾವ ರೀತಿ ಹೊಂದಿಕೊಳ್ಳಬೇಕೆಂದು ನಮಗೆ ತಿಳಿಸಿದ್ದಕ್ಕಾಗಿ ಪ್ರಭುವ ನಿಮಗೆ ಕೋಟಿ ಕೋಟಿ ಸ್ತೋತ್ರ ವಂದನೆ ಸಲ್ಲಿಸುತ್ತಾ ಅಪ್ಪ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೇತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬಿಡಿ ಬಂದನೆ ಅಪ್ಪ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ, ಅಮಾನ್ ಜೀಸಸ್, ಅಮ್ಯಾನ್. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು, ಅಮ್ಯಾನ್.